ನಮ್ಮ ಉಸ್ತುವಾರಿ ಮಂತ್ರಿ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರ ಗುದ್ಲಿ ಪೂಜೆ ಮಾಡಿ 6 ತಿಂಗಳಾಯ್ತು ನೋಡ್ರಿ. ಅವ್ರದ್ದು ಮಾನ ಮರ್ಯಾದೆ ನೀವು ಕಳೆದಿರಿ, ಅವ್ರದ್ದು ಮಾನ ಮರ್ಯಾದೆ ಕಳೆದಿರಿ ನೀವು. ಮಹಾನಗರ ಪಾಲಿಕಾ ಆಫೀಸರ್ಸ್ ಒಂದು ಪ್ಲ್ಯಾನ್ ಮಾಡಿ ಸಾಹೇಬ್ರಿಗೆ ಅವ್ರ ಇಮೇಜ್ಗೆ ಡ್ಯಾಮೇಜ್ ಮಾಡ್ಯಾರ. ನೀವು ಏನು ಹೇಳಕತ್ತೀರಿ? 3 ಕೋಟಿ ಅಂತ ಇಲ್ಲ, 3 ಕೋಟಿದು ನೀವು ನೋಡ್ರಿ ಸರ. ಸರಾ ಬಜಾರ್ದು ರೋಡ್ ಇನ್ನೂ ಆಗಿದ್ದಿಲ್ಲ. ಈ ಸರಾ ಬಜಾರ್ ಸುಮ್ಗೆ ಹಟ್ಟಿ ಅಲ್ಲಿ ಮಾಡೋರ ಬಿಸ್ನೆಸ್ ಮ್ಯಾನ್ಗೆ ಇಲ್ಲ ಇಲ್ಲ ಇಂಥ ನಡೆದೈತಿ ಅಂತ ಹೇಳಕತ್ತೀನಿ. 29 ತಾರೀಕಿಂದ ತಾರೀಕಿಗೆ ಕೈ ಹೋಗುದಲ್ರಿ, ಕೆಲಸ ಚಾಲು ಆಗ್ಬೇಕು. बीजापुर के जेएम रोड निवासियों को क्या अब मिलेगी राहत? बीजापुर शहर में पिछले 6 महीने हुए मिनिस्टर एमबी पाटिल जी ने जेएम रोड की गुदली अधिकारी 6 महीने बाद पहुंचकर सर्वे करके इस रोड को पैचवर्क किया गया। इस मौके पर महानगर पालिका के अधिकारी और मोहल्ले के सभी लोग, सोशल वर्कर हाफिज सिद्दीकी, मुन्ना बख्शी के अलावा सभी अधिकारियों का कहना है कि मुहर्रम को मद्देनजर रखते हुए लोगों को तकलीफ न करते हुए इस रोड को पैचवर्क किया जाएगा और आने वाले 29 तारीख को पूरी तरह से इस रोड का काम, क्या अब इस रोड को सिर्फ पैचवर्क करके छोड़ा जाएगा या इस रोड को बनाकर जेएम रोड की खूबसूरती बनाएंगे, देखना बाकी। ಡೇಟಿಗೆ ಮಂತ್ ಆದ್ಮೇಲೆ 26 ವರ್ಷ ಆದ್ಮೇಲೆ ಇದು ಗುದ್ಲಿ ಪೂಜೆ ಆಗಿ ಇಲ್ರಿ. ಇದು ನಮ್ಮ ಉಸ್ತುವಾರಿ ಮಂತ್ರಿ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರ ಗುದ್ಲಿ ಪೂಜೆ ಮಾಡಿ 6 ತಿಂಗಳಾಯ್ತು ನೋಡ್ರಿ. ಅವ್ರದ್ದು ಮಾನ ಮರ್ಯಾದೆ ನೀವು ಕಳೆದಿರಿ, ಅವ್ರದ್ದು ಮಾನ ಮರ್ಯಾದೆ ಕಳೆದಿರಿ ನೀವು. ಮಹಾನಗರ ಪಾಲಿಕಾ ಆಫೀಸರ್ಸ್ ಒಂದು ಪ್ಲ್ಯಾನ್ ಮಾಡಿ ಸಾಹೇಬ್ರಿಗೆ ಅವ್ರ ಇಮೇಜ್ಗೆ ಡ್ಯಾಮೇಜ್ ಮಾಡ್ಯಾರ. ಈಗ ಇದು ಇಲ್ಲಿ ಹೇಳ್ತಾರ ಮಹಾನಗರ ಪಾಲಿಕಾ ಕಮಿಷನರ್ ಗುದ್ಲಿ ಪೂಜೆ ಮಾಡಿ ಹೋಗಿರ, ಇಂಜಿನಿಯರ್ ಮಾಡ್ಯಾರ, AW ಮಾಡ್ಯಾರ ಹೇಳಂಗಿಲ್ಲ. ಗುದ್ಲಿ ಪೂಜೆ ನಮ್ಮ ಉಸ್ತುವಾರಿ ಮಂತ್ರಿ ಎಂ ಬಿ ಪಾಟೀಲ್ ಸಾಹೇಬ್ರ ಗುದ್ಲಿ ಪೂಜೆ ಮಾಡಿ ಹೋಗಿದ್ರು ಈ ರೋಡಿಂದು ಕೆಲಸ ಐತೆ ಹೇಳ್ತಾರ ಮಂದಿ. ಅವ್ರಿಗೆ ಬ್ಲೇಮ್ ಹೋಗ್ತೈತಿ, ನಿಮ್ದೇನು ಹೋಗಂಗಿಲ್ಲ. ನೀವು 1 ವರ್ಷ 2 ವರ್ಷ ಈ ಊರಾಗಿರ ನೀವು, ನಿಮಗೆ ಇದು ವರ್ಕ್ ಆರ್ಡರ್ ಆಗಿದ್ದು ಗೊತ್ತಿದ್ದಿಲ್ಲ. ನಿಮ್ಗೆ ಏನು ಗೊತ್ತಾಗಿರಂಗಿಲ್ಲ. ನಿಮಗೆ ಗೊತ್ತಾಗಂಗಿಲ್ಲ. ಇಲ್ಲ, ನಾವು ಡಿಸ್ಟರ್ಬ್ ಮಾಡಾಕತ್ತೀವಿ, ನಿಮ್ಗೆ ಕೆಲಸ ಮಾಡತ್ತೀವಿ, ನಿಮ್ ಕೈ ಮುಗಿಲಾಕತ್ತೀವಿ, ಕಾಳು ಬೀಳಾಕತ್ತೀವಿ, ನೀವು ಕೆಲಸ ಮಾಡ್ರಿ ಅಂತ ನಿಮ್ಗೆ ಏನು ಕೋಆಪರೇಟ್ ಬೇಕು ನಾವು ಮಾಡ್ತೀವಿ. ಅದಕ್ಕೆ ನಾವು ಇದು ಟ್ರಾಫಿಕ್ ಡೈವರ್ಟ್ ಮಾಡಿದ್ರೆ ನಾವು ಈಗ ಸದ್ಯ ಹಿಡ್ತೀವಿ. ಇದೇ ರೂಟಿಗೆ ಬೇಕಂದ್ರೆ ಇದಕ್ಕೆ ಕ್ಲಾರಿಫೈ ಮಾಡಿ ಅದು ರೂಟ್ ಚೇಂಜ್ ಮಾಡಕ್ ಬರುದಿಲ್ಲ ಸರ್, ಮತ್ತೆ ಬರುದಿಲ್ಲ. ಅದು ಒಂದೇ ರೂಟ್ ಐತಿ, ಆ ರೂಟಿಗೆ ವರ್ಕ್ ಬರೀ ಒಂದೇ ಇಲ್ಲ. ಇದು 40 ಕೋಟಿ ಈ ವರ್ಕ್, 40 ಕೋಟಿ ವರ್ಕ್ ಯಾರಿಗೆ ಗೊತ್ತಿಲ್ಲ. ಪ್ರೆಷರ್ಗೆ ಅವಾಗ ಪೂಜಾ ಮಾಡ್ತಿರು. ಯಾವ 40 ಕೋಟಿ ಸರ್ ಎಲ್ಲ ಮೇನ್ ರೋಡ್ಸ್ ರೀ. ಇಲ್ಲಿಂದು 8ರಿಂದ 9 ವರ್ಕ್ ಕೊಡ್ರಿ ಒಂದು ಪ್ಯಾಕೇಜ್. ಇವೆಲ್ಲ ಇದೇ ಪ್ಯಾಕೇಜ್ ಆಗ್ಯದವ್ರಿ ಮೇನ್ ರೋಡ್ಸ್. ಹಿಂಗಾಗಿ 3 ಕೋಟಿ ಹೇಳಕತ್ತೀರಿ. ನಮ್ಮ ಲೆಕ್ಕ ಪ್ರಕಾರ ಇದು ಯಾವಾಗಿಂದ ಇದು ರೋಡಿಂದ ಈ ಪರಿಸ್ಥಿತಿ ಆಗೈತಿ. ಇಲ್ಲೇ ಅಂಗಡಿಗಳದು, ಇಲ್ಲಿ ಬಿಸ್ನೆಸ್ ಮಾಡೋರು ಮತ್ತು ಈ ರೂಟಿಗೆ ಟ್ರಾನ್ಸ್ಪೋರ್ಟೇಷನ್ ಆಟೋದವ್ರದ್ದು ಕೋಟ್ಯಾನಗತ್ತೆ ನುಕ್ಸಾನ ಆಗೈತಿ. ಆಲ್ರೆಡಿ ಕೋಟ್ಯಾನಗತ್ತೆ. ಮತ್ತು ಇಲ್ಲಿ ನಮ್ಮ ಮಂದಿ ತಿರ್ಗಾಡೋರು ಬಸ್, ಆ ಬಸ್ ಬಂದಾಗ್ಯಾವ. ಬರೀ ನೀವು ಏನು ಹೇಳಕತ್ತೀರಿ,
ಮೂರು ಕೋಟಿ ಅಂತ ಇಲ್ಲ 3 ಕೋಟಿದು ಹುಲಿ ತೋರಿಸ್ಲಾಕತ್ತೀರಿ ನೀವು. ಆ 3 ಕೋಟಿದು ಹುಲಿ ತೋರಿಸಿ ಫೈನ್ ಬಂದ್ ಮಾಡ 3 ಕೋಟಿ ನೋಡತ್ತ ಮಂದಿ ಖಾಬ್ರಿ ಆಗ್ಲಾಕತ್ತಾರ. ಆ ಮಂದಿ ಖಾಬ್ರಿ ಮಾಡ್ಕಿಂದ ನೀವು ಏನು ಮಾಡಾಕತ್ತೀರಿ ಅವ್ನು ನಡೆಸ್ಲಿ ಹಂಗೆ ನೋಡಿ ಸರ. ಸರಾ ಬಜಾರ್ದು ರೋಡ್ ಏನೂ ಆಗಿದ್ದಿಲ್ಲ. ಈ ಸರಾ ಬಜಾರ್ ಅದು ಸುಮ್ಕೆ ಹಟ್ಟಿ ಅಲ್ಲಿ ಮಾಡೋರ ಬಿಸ್ನೆಸ್ ಮನೆಗೆ ಇಲ್ಲ ಇಂತ ನಡೆದೈತಿ ಅಂತ ಹೇಳಕತ್ತೀನಿ. ಇದು ಮೂಲಭೂತ ಸುವಿಧಾ ನಮಗೆ ರೋಡ್ ಬೇಕಂತ ನಾವು ಟೆಂಟ್ ಹಾಕೊಂಡು ಕೂತೀವಿ. ನಾವು ನಿಮ್ಗೆ ಏನೇನು ಮಾಡೀವಿ, ಸ್ಟ್ರೈಕ್ ಮಾಡೀವಿ, ಆದ್ರೆ ಆಗಾಕ್ ತಯಾರಿಲ್ಲ ರೋಡ್. ಈಗ ಸದ್ಯಕ್ಕೆ ನೀವು ಏನಂತೀರಿ 2 ಆಪ್ಷನ್ಸ್ ಯಾವ್ದು ಹೇಳ್ತೀರಿ? ಇಲ್ಲ ನೀವು ಏನಿಲ್ಲ ಟೆಂಪ್ರವರಿ ಮಾಡಾಕತ್ತಿರಲ್ಲ, ಟೆಂಪ್ರವರಿ ಮಾಡ್ರಿ ಸರ್. ಆಟೋದಾಗ ಅಲ್ಲಿ 4 ಅಂಗಡಿ ಅದಾವ್ರಿ. ಹ್ಞೂ ನಮ್ದಾರ ಅಂತೇಳಿ ನಮ್ದಾರಲ್ರಿ ಸಾಹೇಬ್ರು ಮಾತಾಡಿದಾರೆ. ಅದು ಸಾಹೇಬ್ರು ಏನು ಡಿಸಿಷನ್ ಕೊಡ್ತಾರ ಅವ್ರ ಮೇಲೆ ಡಿಪೆಂಡ್ ಇದೆ. ಈಗ ಏನ್ ಸ್ಥಿತಿ ಐತಿ ಇದೇ ನಾವು ಒಯ್ತೀವಿ ಸರ್. ಅವ್ರು 4 ಅಂಗಡಿ ಬಿಟ್ಟು ಲಾಸ್ಟ್ ಟೈಮ್ ಮಿಸ್ಟೇಕ್ ಮಾಡಿರಿ ನೀವು, ಆದ್ರ ಸುಮ್ ಕೂತೀನಿ ಸರ್. ನಾ ನೋಡ್ರಿ ಸರ್ ನೀವು ಭಾಳ ತಪ್ಪು ತಿಳ್ಕೊಂಡ್ರಿ ಸರ್. ಬಟ್ ಸರ್ ನೋಡ್ರಿ ಅನಿಲ್ ಅವ್ರ ಒಂದ್ 5-6 ಮನೆಯದು ಜೀವನ ಹಾಳು ಮಾಡಿರಿ ನೀವು. ಇಲ್ಲಿ ಕೇಳ್ರಿ, ಈಗ ನಾ ಎದಕ್ ಸುಮ್ ಕೂತೀನಿ ನನಗ ಗೊತ್ತೈತದು. ಸರ್ ನಾ ಬ್ಯಾರೆ ಊರ್ದವ, ನಾಳೆ ಇನ್ನೋ ಒಂದು ಊರಿಗೆ ಹೇಳ್ರಿ ಅದು ಮಾಡ್ಬೇಕಂದ್ರ ನನಗೆ ಮನಿ ಕಟ್ಕೋಬೇಕಂತ ಅದು ನೀವು ಹ್ಯಾಂಗ್ ಬೆಳೆಸಿರಲ್ಲ ಅದು 8 ದಿವಸನಾಗಿ ಕಟ್ಟಿಸ್ತೀನಿ ನಿಮ್ ಕೈಲೇನೆ. ಅದು ನಾ ಎದಕ್ ಸುಮ್ ಕೂತೀನಿ ಎದಕ್ಕೈತಿ ನನಗ್ ಗೊತ್ತೈತದು. ಇದು ಲಾಸ್ಟ್ ಟೈಮ್ ಮಿಸ್ಟೇಕ್ ಮಾಡಿರಿ ನೀವು. ಅದು ಮಾಡೋಣ ಸರ್. ಆಗ್ಬಾರ್ದು ಅಂತ ಮಾಡಬಾರ್ದು. ಇಲ್ಲ ಸರ್, ಈಗ ಅದು ಒಂದು 4 ಅಂಗಡಿ ನಿಮ್ಗೆ ಹೇಳದಲ್ಲ ಸರ್. ಅಲ್ಲಿ ಇನಾಮದಾರ ಅವ್ರದ್ದು ಏನೋ ಅದು ಟ್ಯಾಕ್ಸಿ ಹತ್ತಾನ ಏನೋ ಹೊರಗೆ ಬಂದಿರ್ತದೆ ಸರ್. ಅದು ಒಂದು ಸಾಹೇಬ್ರು ಹೇಳ್ಯಾರಿ, ಅದು ಅವ್ರಿಗೆ ಖರ್ಚು ಮಾಡಿ ಅವ್ರು ಏನೋ ಮಾಡ್ತೀರಿ ಅಂತ ಹೇಳ್ಯಾರಿ. ಅದು ಸಾಹೇಬ್ರ ಮಾಡೋಣ ಸರ್. ಈಗ ಸದ್ಯಕ್ಕೆ ಏನೈತಿ ಆ ಕಡೆದು ಹೇಳಿದ್ರಿ, ಈ ಕಡೆದು ಹೇಳಿನಿ. ಇದುರೇ ಅಟೋಲಾ ಸರ್ಕಲ್ ರೀಚ್ ಆಗೈತೆ. ಅಲ್ಲಿ ಇಲ್ಲಿ ಪೋಲ್ ಅದಾವ, ಫೋನ್ ಸಿಕ್ಕಿದ್ರೆ ಮತ್ತೆ ಅದನ್ನು ಅವ್ರು ಬಂದ್ ಮಾಡ್ತೀನಿ ಅಂತ ಹೇಳ್ಯಾರ. ಇವೆಲ್ಲ ಪೋಲ್ಗಳು ನಮ್ದು ಏನಿದೆ ರೋಡಿಗೆ ಇದ್ರೆ ಗಟ್ರಿಗೆ ಹಚ್ಚಿ ಅವ್ರು ಹಾಕ್ಬಿಡ್ತಾರೆ ಸರ್. ಇದು ಸೈಡು ಆ ಸೈಡು. ಈಗ ಸದ್ಯಕ್ಕೆ ಏನೈತಿ ಇದು ಸ್ಕ್ಯಾರಿಫೈ ಮಾಡಕ್ಕೆ ಹೇಳ್ಯಾರಿ. ನೀವು ಮಾಡಂದ್ರೆ ಸ್ಕ್ಯಾರಿಫೈ ಮಾಡ್ತೀವಿ, ಇಲ್ಲಂದ್ರೆ ಪೂರ್ತಿ ಹಡ್ರಿ ಸರ. ಇದು ನಮಗೆ ನೋಡ್ರಿ ವರ್ಷಕ್ಕೊಂದ್ಸರಿ ಅಲಾ ಬರ್ತೈತಿ ಮೊಹರಂ. ಬಾಳ ಮಂದಿ ಇದರದ್ದು ಕೈಕೂತ್ ನಿಂತಿರ್ತಾರ. ವರ್ಷಕ್ಕೊಮ್ಮೆ ಬರ್ತೈತಿ, ಒಂದು 4 ದಿನ ನಡೆಸ್ಲಾಕ ಒಂದು ಅವಕಾಶ ಸಿಗ್ತೈತಿ. ಬಾಳ ಬಿಸ್ನೆಸ್ ನಡೀತೈತಿ ಅವಾಗ. ಆ ಬಿಸ್ನೆಸ್ ನಾವು ತೊಂದರೆ ಕೊಡಂಗಿಲ್ಲ. ನಿಮ್ದು ಏನೈತಿ ಮಾಡ್ಕೊಡಿ. रहीम भाई अभी टेम्पररी पैचवर्क करते हैं क्यों मोहर्रम तक 26 तारीख को क्या है परमानेंट सोल्यूशन निकाल को देते हो 26 तारीख को? नहीं यहाँ ट्रैफिक निकाल देता हूँ, डाइवर्ट कर छोड़ते हैं. बिल्कुल हमें तुम्हारे साथ नहीं. ಇಲ್ಲಿ ಹಂಗ ಸಿಡಿ ಮಾಡಬೇಕು. वार्ड नंबर 24 का नसीब अच्छा है कि उनको खाने जैसा कारपोरेटर मिल गया. हमारा बदनसीब है कि हमारे को एक डेट बोलो ನಾವು ಬಂದ್ ಮಾಡಿ ಸರ್. ಈಗ 26ಕ್ಕೆ ಆಸ್ ಪರ್ ಕ್ಯಾಲೆಂಡರ್ ಐತೆ ಸರ್. ಬ್ಯಾಡ್ರಿ 26, 20 ಸುಟ್ಟಿದಾವ ಬರೋದಿಲ್ಲ. 29 ತಾರೀಕಿಂದ ಸ್ಟಾರ್ಟ್ ತಾರೀಕಿಗೆ ಹೊಡೆದು ಹೋಗುದಲ್ರಿ, ಕೆಲಸ ಚಾಲು ಆಗ್ಬೇಕು. और क्या है पूरा बंद करता हूँ बोल रहे उधर भी रोड 15 सर का चाहिए हमारे रास्ते. क्या मुंह से बोलना लोग तो बट देखो कौन बात नहीं करेगा मतलब इसका ये नहीं कि चर्चा नहीं हो रही. हर चीज की चर्चा हो रही है सर, लेकिन कौन भी आपको बोल रहा है डर को. अभी 29 को क्या है, आप जैसा बोले वैसा उनके भी नाम खराब कर रहे तुम्हें. 29 को वट रोड क्या है यहाँ ब्लॉक कर दो, वहाँ ब्लॉक कर दो, स्टार्ट दो. नारियल फोड़ को जाने का नहीं, हर रात को हमने जाने का नहीं. ये तारीख से बंद हो रहा है. यहाँ से चलना फिर बंद करो. KSRTC वाले को दिए, एसकॉम वाले को दिए, पुलिस को भी और एक बार रिमाइंड लेटर दे दो. यहाँ पे ट्रैफिक डाइवर्ट करने लगा. ठीक है, चलता है, नो प्रॉब्लम. करो, अच्छा करो, हमें तुम्हारे साथ है. क्वालिटी का अच्छा खोलो तो यहाँ से डाइवर्ट हो. तो आप सपोर्ट नहीं करिए, बोलो तो एक भी हमें एक बार भी सुना तकलीफ नहीं. क्या तू बोले आड़ा है करके बोलते हो. हाँ
हमें रुकते भी नहीं है, चले जाते हैं सर मेरे से। इतना दिन रुके सर, हमारा तकदीर है सर, इतना पेशेंस है आपका, आपको शुक्रिया अदा करता हूँ। इसके बाद हम क्या काम करते हैं। बस 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 करो करो। क्वालिटी का हाँ भाई, काम नहीं करता, काम नहीं। ठीक है। अभी काम मिले तो हाँ। हमारे को फोन करना, हम आके चेक करते हैं। तुम्हारा नंबर है, बोर्ड लगाओ, ये नंबर पर कांटेक्ट करो, बोलो। को बोर्ड लगाओ, हमें वर्क ऑर्डर काम होना। हाँ, नहीं ऐसा दिए को जो उन लोगों का नंबर ये काम के उससे इसे कांटेक्ट करो, बोर्ड लगाओ। खुद डालता हूँ मैं, खुद उसका अब वो इसका बोले नहीं, मैं तुम्हें पेड़े खाए, मैं पेड़े खाया, तुम्हें हार डाल लिया, मैं हार डाले, तुम्हें तुम्हारे घर में मेरे घर में काम चालू है ना। आफ्टर सीडी मैं माफी के साथ अपना बात मानता हूँ। उन्होंने मिलते नहीं, उनके पास जाना पड़ता है, उनको यहाँ खींच को लाना पड़ता है, ये काम करना पड़ता है। कहीं ना कहीं हम इसमें फेल हुए हैं। हमें घर बैठो हमारा काम करोगे तो कौन नहीं करने वाले। ऐसा नहीं होता भैया, उन्होंने आए के बाद अच्छी बातें सुनाने के बाद निकल जाने का ऐसा नहीं होता भैया। पूछो ಯಾಕಂದ್ರೆ ಏನಾಗಿದೆ ಗುತ್ತಿಗೆದಾರರ ಹೆಸರು, ಗುತ್ತಿಗೆದಾರರ ನಂಬರು, ಇಂಜಿನಿಯರ್ಗಳ ನಂಬರು, ಆ ಈ ಕಡೆ ಒಂದು ಬೋರ್ಡು, ಆ ಕಡೆ ಒಂದು 2 ಬೋರ್ಡ್ ಇಟ್ಟು. ಇದು ಒಂದು ಸೆಕೆಂಡ್ಲಿ ಈಗ ಎದಕ್ಕೆ ಕೇಳಾಕತ್ತೀರಿ, ಇಷ್ಟು ದಿನ ಮೇಲೆ ನಿಮ್ಮ ಮೇಲೆ ಇನ್ನೂ ನಮ್ಗೆ ಭರೋಸಾ ಇದೆ. ಬಟ್ 21 ಡಿಸೆಂಬರ್ಗೆ ಬುದ್ಧಿ ಪೂಜೆ ಮಾಡಿ ಎಲ್ಲ ಕೇಳಿ ನನಗೆ ಎಲ್ಲ ಜನರದು ಅಭಿಪ್ರಾಯ ಹೇಳಾಕತ್ತೀರಿ. ಅಲ್ಲ ರೀ, ಹೆಸರು ಕೆಡಿಸಿರ್ ನೀವು ಎಲ್ಲಾರು ಕೂಡಿಸಿ ಅವ್ರಿಗೆ ಹೆಸರು ಕೆಡಿಸಿರ್ ನೀವು ಸಾಹೇಬ್ರದ್ದು ಮತ್ತೆ ನಿಮ್ಮ ಹೆಸರು ಟೆಕ್ನಿಕಲ್ ಅಗ್ಲಾಗ್ಲೇ ಹೇಳಾಕ್ತಿರಲ್ಲ ಈಗ ಸರ್ ಎಲ್ಲ ಮುಗಿದೀಗ ವರ್ಕ್ ಮಾಡ್ಕೊಂತಾರ ಹೇಳಿದ್ರು, ಅದನ್ನ ಹೇಳುದು ಅಲ್ಲಲ್ಲ ನೀವು ಸರ್ ಸ್ವಲ್ಪ ಕೇಳ್ರಿ, ಟೆಕ್ನಿಕಲ್ ಸ್ವಲ್ಪ ಕೇಳ್ರಿ 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 ಇಲ್ಲ ಇಲ್ಲ ಕೇಳ್ರಿ ಐಸಾ ಬೋಲ್ ರही है ನೋಡ್ರಿ ಆಗ್ಲೇ ಇಲ್ಲಿ ನೀವು ಹೇಳಕ್ಕ ಇನ್ನೊಂದು ಬಗ್ಗೆ ಆಗ್ಬೇಕಂತ ಹೇಳಕತ್ತಿರಲ್ರಿ. ಅಲ್ಲಿ ಸದ್ಯ ಹಾಕಿಸು ಪ್ಲೇಟ್ಸ್ ಮುಚ್ಚಿಬಿಡ್ರಿ. ಹೇಳಿದ್ರು ಇಟ್ಟು ಮಟ್ಟ ಅದನ್ನ ಅಲ್ಲಿ 2-3